ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಏನಿವತ್ತು ಕೆಲಸ ಮಾಡ್ತಾನೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನೋಡ್ತಿದ್ದೀರಾ. ಹೌದು, ಇವತ್ತು ನಮ್ಮಮ್ಮ ಮನೇಲಿ ಇಲ್ಲದೆ ಇರೋ ಕಾರಣದಿಂದ ಮನೆದೆಲ್ಲ ಇನ್ಚಾರ್ಜ್ ನಂದೇ ಆಗಿದೆ. ಸೊ ಹಾಗಾಗಿ ನಾನು ಈ ವ್ಲಾಗ್ನ ಬೆಳಗ್ಗೆ 6:30ಇಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು 6 ಗಂಟೆಗೆ ಅಲಾರಾಮ್ ಇಟ್ಕೊಂಡ, ಬಟ್ ಮೊಬೈಲ್ ನೋಡ್ತಾ ಹಂಗೆ ಇನ್ನೊಂದು 5 ನಿಮಿಷ ಕಳೀಲಿ 2 ನಿಮಿಷ ಕಳೀಲಿ ಅಂತ ನೋಡ್ತಾ 6:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಈ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಸಖತ್ ಸೋಂಬೇರಿಯಾಗಿ ಪ್ರತಿದಿನನೂ ಟೈಮ್ ವೇಸ್ಟ್ ಮಾಡ್ತಿದ್ನ. ಸೊ ಆ ರೀತಿ ಮಾಡ್ಕೊಳ್ಳೋದು ಬೇಡ, ಇನ್ಮೇಲೆ ಇನ್ನೂ ಸ್ವಲ್ಪ ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಇರೋಣ ಅಂತ ನಾನು ಡಿಸೈಡ್ ಮಾಡಿಕೊಂಡು ಈ ದಿನ ನಾನು ಏನು ರೊಟೀನ್ನ ಫಾಲೋ ಮಾಡ್ತೀನಿ ಇನ್ನು ಮುಂದೆನೂ ಕೂಡ. ಅಂದರೆ ನನಗಿರೋದೇ ಟೈಮು ಇನ್ನು 1 ತಿಂಗಳು 2 ತಿಂಗಳು ಅಷ್ಟೇ. ಹಂಗಾಗಿ ಇದನ್ನೇ ಫಾಲೋ ಮಾಡೋಣ, ಈ ರೋಟೀನೇ ಫಾಲೋ ಮಾಡಿದ್ರೆ ನಾನು ಇನ್ನೂ ಸ್ವಲ್ಪ ಹೆಲ್ದಿಯಾಗಿರ್ಬೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮನೆ ಬೆಳಗ್ಗೆ ಹೇಳ್ತಿದ್ದಂಗೆ ಫಸ್ಟು ಸ್ಟಾರ್ಟ್ ಆಗೋದಂದರೆ ಮನೆ ಕಸ ಗುಡಿಸಿ, ಹಾಗೆ ಹೊರ್ಗಡೆ ಎಲ್ಲ ಕಸ ಗುಡಿಸಿ ಪಾತ್ರೆ ಎಲ್ಲನೂ ಹೊರ್ಗಡೆ ಹಾಕ್ಬಿಟ್ಟು, ಹಾಗೆ ಬಾಗಿಲೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಅರಿಶಿನ ಕುಂಕುಮ ಹಚ್ಬಿಟ್ಟು ಹೂ ಇಡೋ ಅಂಥದ್ದು. ಸೊ ನಾನಿವಾಗ ಅದನ್ನೇ ಫಾಲೋ ಮಾಡ್ತಿದ್ದೀನಿ. ಇದೆಲ್ಲ ಮಾಡಿ ಮುಗಿಸ್ಬಿಟ್ಟು ಇನ್ನು ನೆಕ್ಸ್ಟ್ ಬೇಕಾದರೆ ನಾನು ಸಿರಿನ ಕಳಿಸ್ಬಿಟ್ಟು ಮನೆಯೆಲ್ಲನೂ ಒರೆಸ್ಕೊಳ್ಳೋಣ ಅಂತ ಇವಾಗ ಇದನ್ನು ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆನೇ ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಮೈಂಡು ಒಂಥರ ರಿಫ್ರೆಶ್ ಆಗಿರುತ್ತೆ, ಹಾಗೆ ನಮ್ಮ ಬಾಡಿನೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ನಾನು ಇಷ್ಟು ದಿನ ಜಸ್ಟ್ ಎದ್ಬಿಟ್ಟು ಏನೂ ಮಾಡ್ತಿರ್ಲಿಲ್ಲ, ಡೈರೆಕ್ಟ್ ತಿಂಡಿಗೆ ಬಂದ್ಬಿಡ್ತಾ ಇದ್ದೆ. ಇನ್ನು ಮುಂದೆ ಆ ರೀತಿ ಮಾಡ್ಕೊಳ್ಳಲ್ಲ. ಇವತ್ತು ಏನೇನು ಮಾಡ್ತೀನಿ ಇದನ್ನೇ ಫಾಲೋ ಮಾಡಬೇಕು. ಇನ್ನು ನೆಕ್ಸ್ಟು ಅಡುಗೆ ಮನೆ ಕಡೆ ಬಂದುಬಿಟ್ಟು ಹಾಲೆಲ್ಲನ ಕಾಯಿಸಿಟ್ಟೆ. ಇಲ್ಲಿ ನಮ್ಮಮ್ಮ ಅವ್ರಿಗೆ ಟೀ ಕಾಫಿಗೆ ಅಂತ ಹೇಳ್ಬಿಟ್ಟು ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾರೆ. ಇನ್ನು ನನಗೆ ಮತ್ತು ಸಿರಿಗೆ ಅಂತ ಹೇಳ್ಬಿಟ್ಟು ಹಸುವಿನ ಹಾಲನ್ನ ತಗೋತೀವಿ. ಹಾಗೆ ಈ ಹಾಲಲ್ಲಿ ನಮ್ಮಮ್ಮ ಅಲ್ಪ ಸ್ವಲ್ಪ ಬೆಣ್ಣೆನೂ ಕೂಡ ಮಾಡಿಕೊಡುತ್ತೆ. ಇನ್ನು ನೆಕ್ಸ್ಟು ನಾನು ಎದ್ದ ತಕ್ಷಣ ಹಾಲು ಕುಡಿತೀನಲ್ವ, ಸೊ ಹಂಗಾಗಿ ಒಂದು ಲೋಟ ಹಾಲು ಕುಡ್ಕೊಂಡು ಇದ್ರ ಜೊತೆಗೆ ಗೈಸ್, ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅಥವಾ ಪ್ರೆಗ್ನೆಂಟ್ ಇಲ್ಲ ಅಂದರೂ ಕೂಡ 1 ಸ್ಪೂನು ತುಪ್ಪ ಹಾಕೊಂಡು ಕುಡೀರಿ. ಇದು ಕಾನ್ಸ್ಟಿಪೇಷನ್ ಏನಾದರೂ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡುತ್ತೆ. ಹಾಗೆ ಇದು ಟೇಸ್ಟಾಗೂ ಕೂಡ ಇರುತ್ತೆ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ. ಸೊ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನಾನು ಈ ರೀತಿಯೇ ಕುಡಿಯೋದು ಹಾಲನ್ನ ಬೆಳಿಗ್ಗೆ ಟೈಮು. ಇನ್ನು ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರಿಗೂ ಕೂಡ ಈ ರೀತಿ ತುಪ್ಪ ಹಾಕ್ಕೊಂಡು ಕುಡೀರಿ, ಅದು ಕೂಡ ತುಂಬ ಒಳ್ಳೆಯದು. ಇಲ್ಲ ಬಿಸಿನೀರಿಗೆ ಹಾಕೊಂಡು ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಈ ರೀತಿ ಹಾಲಿಗೆ ಹಾಕೊಂಡು ಕುಡೀರಿ. ಈ ರೀತಿ ಕುಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದರಿಂದ. ಹಾಗಾಗಿ ನಾನು ಒಂದೊಂದು ದಿನ ಬಿಸಿನೀರಿಗೆ ಹಾಕೊಂಡು ಕುಡಿತೀನಿ, ಒಂದೊಂದು ದಿನ ಬೇಜಾರಾದಾಗ ಈ ರೀತಿ ಹಾಲಿಗೆ ಹಾಕೊಂಡು ಕುಡ್ಕೊಬಿಡ್ತೀನಿ. ನಾನು ಇಷ್ಟೆಲ್ಲ ಮಾಡಿ ಮುಗಿಸೋ ತನಕ ಸದ್ಯ ನಮ್ಮ ಸಿರಿ ಮಲಗಿದ್ಲು. ಆ್ಯಕ್ಚುಲಿ ಅವಳು ಪ್ರತಿದಿನ 6:30-7 ಗಂಟೆಗೆಲ್ಲ ಎದ್ದು ಬಿಡ್ತಾಳೆ. ಸೊ ಇವತ್ತೇನೋ ಎದ್ದಿರಲಿಲ್ಲ. ಇನ್ನು ನಾನು ಇವತ್ತು ತಿಂಡಿಗೆ ವಾಂಗಿಬಾತ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ರಾತ್ರಿನೇ ಡಿಸೈಡ್ ಮಾಡಿ ಮಲ್ಕೊಂಡಿದ್ದೆ. ಹಂಗಾಗಿ ಇವಾಗ ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಬಿಡ್ತಾ ಇದ್ದೀನಿ. ಸಾರಿ ಗೈಸ್, ಆ್ಯಕ್ಚುಲಿ ನಮ್ಮ ಮನೆ ಒಂದು ಸ್ವಲ್ಪ ಚಿಕ್ಕದು, ಹಾಗೆ ನನಗೆ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಯಾವುದೇ ರೀತಿ ನಾನು ಇನ್ನೂ ಸ್ಟ್ಯಾಂಡ್ ತೊಗೊಂಡಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮನೆಯೂ ನೀಟಾಗಿ ಬರೋಲ್ಲ, ಹಾಗೆ ಆ್ಯಂಗಲ್ಲೂ ಕೂಡ ನೀಟಾಗಿ ಬರೋಲ್ಲ. ಹಂಗಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ನಾನು ಈ ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಸಿರಿ ಎದ್ದು ಬಂದಳು. ನಾನು ಅವಳಿಗೆ ನೈಟೇ ತಲೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ಎದ್ದು ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು, ಹಾಗೆ ಈ ವಾಂಗಿಬಾತದು ಗೊಜ್ಜು ಬೇಯೋ ಅಷ್ಟೊತ್ತಿಗೆ ಅವಳಿಗೆ ಬ್ರಷ್ ಮಾಡಿಸಿ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿಸ್ಬಿಟ್ಟೆ. ಹಾಗೆ ಬಾಕ್ಸ್ಗೂ ಕೂಡ ಹಾಕಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಮತ್ತು ಇವತ್ತು ಅವಳಿಗೆ ಸ್ನ್ಯಾಕ್ಸ್ಗೆ ಬಂದು ಆ್ಯಪಲ್ಲು ಮತ್ತು ಬನಾನಾ ಕೊಡೋಣ ಅಂತ ಹೇಳ್ಬಿಟ್ಟು, ಅದು ಬ್ಲ್ಯಾಕ್ ಆಗಬಾರ್ದು ಸ್ಕೂಲಲ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಸ್ವಲ್ಪ ಟೈಮು ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ನೆನೆಸ್ಬಿಟ್ಟು ಆಮೇಲೆ ತೆಗೆದು ಅವಳಿಗೆ ಬಾಕ್ಸ್ಗೆ ಹಾಕ್ಕೊಡ್ತಾ ಇದ್ದೀನಿ. ಬಟ್ ಅವಳು ಹಣ್ಣನ್ನು ಇಷ್ಟಪಡಲ್ಲ. ಇವತ್ತು ತಿಂತಾಳ ಏನು ಮಾಡ್ತಾಳ ಗೊತ್ತಿಲ್ಲ, ನೋಡಬೇಕು. ಹಾಗೆ ಫ್ರೆಂಡ್ಸ್, ಇವತ್ತು ನಮ್ಮ ಸಿರಿ ಸ್ಕೂಲಲ್ಲಿ ಯೆಲ್ಲೋ ಡೇ ಇತ್ತು. ಹಂಗಾಗಿ ನಾನು ಯೆಲ್ಲೋ ಟೀ ಶರ್ಟ್ ಹಾಕಿದ್ದೀನಿ. ಬಟ್ ಇನ್ನೊಂದು ಯೆಲ್ಲೋ ಫ್ರಾಕ್ ಇತ್ತು, ಅದನ್ನು ನಮ್ಮಮ್ಮ ಎಲ್ಲೋ ಹಾಕ್ಬಿಟ್ಟಿತ್ತು, ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಬಿಡು ಇದಾದರೂ ಇದೆಯಲ್ಲ ಅಂತ ಇದನ್ನೇ ಹಾಕಿದ್ದೀನಿ. ಹಾಗೆ ಜೊತೆಗೆ ಯಾವುದಾದ್ರೂ ಒಂದು ಥಿಂಗ್ನ ಕೊಟ್ಟು ಕಳಿಸಿ ಅಂತ ಹೇಳಿದರು. ಲೈಕ್ ಫ್ರೂಟ್ಸು, ವೆಜಿಟೇಬಲ್ಸು, ಟಾಯ್ಸು ಈ ರೀತಿ ಏನಾದರೂ ಕೊಡಿ ಅಂದಿದ್ರು. ಹಂಗಾಗಿ ನಾನು ಇನ್ನು ಸ್ಕೂಲಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿತಾರಲ್ಲ, ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಈ ಯೆಲ್ಲೋ ಟಾಯ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ. ಬಾಯ್ ಮಗ್ನೆ, ಹೋಗು. ಎಸ್ ಗಾಯ್ಸ್, ಇವಾಗ ನಮ್ಮ ಸಿರಿನ ಸ್ಕೂಲಿಗೆ ಕಳಿಸ್ದೆ. ನಾನು ಅವಳನ್ನ ಕಳಿಸ್ಬಿಟ್ಟು ಬಂದು ತಿಂಡಿ ತಿನ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಮನೆಯೆಲ್ಲ ಕಸ ಗುಡಿಸ್ದೆ. ಮನೆಯೆಲ್ಲನೂ ಒರೆಸ್ದೆ. ಹಾಗೆ ಸ್ವಲ್ಪ ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟು
ಮತ್ತು ಪಾತ್ರೆ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕುತ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಒಂಥರ ಮೋಡದ ಥರ ಇದೆ ವೆದರು. ಆವಾಗವಾಗ ಸೋನೆ ಬರೋದು ಹೋಗೋದು, ಸೋನೆ ಥರ ಬರೋದು ಹೋಗೋದು, ಆ ರೀತಿ ಆಗ್ಬಿಟ್ಟೈತೆ. ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಸರಿಯಾಗಿ ವಾಯ್ಸ್ ಕೇಳಲ್ಲ. ಒಳಗಡೆ ಹೋಗೋಣ. ಹಾಗೆ ನಮ್ಮಮ್ಮ ಇವತ್ತು ಫೋನ್ ಮಾಡಿತ್ತು. ನಮ್ಮಮ್ಮ ಊರಲ್ಲಿಲ್ಲ, ಆ್ಯಕ್ಚುಲಿ ಊರಿಗೆ ಹೋಗೈತೆ, ನಮ್ಮ ಅಜ್ಜಿ ಊರಿಗೆ ಹೋಗೈತೆ. ಫೋನ್ ಮಾಡಿತ್ತು, ನೀನೇನು ಪಾತ್ರೆ ಎಲ್ಲ ತೊಳೆಯೋಕೆ ಹೋಗ್ಬೇಡ, ಏನೂ ಕೆಲಸ ಮಾಡಬೇಡ, ಮನೆಯೂ ಒರೆಸ್ಬೇಡ, ಜಸ್ಟ್ ಸೀರೆನ ಸ್ಕೂಲಿಗೆ ಕಳಿಸಿ ರೆಡಿ ಮಾಡಿ ತಿಂಡಿ ತಿನ್ನಿಸಿ ನೀಟಾಗಿ ಕಳಿಸು ಅಂತ ಹೇಳ್ತು. ನಮ್ಮಮ್ಮ ಇದ್ದಾಗಂತೂ ನನ್ನ ಜಪ್ಪಯ್ಯ ಅಂದರೂ ಒಂದು ಕೆಲಸನೂ ಮಾಡಲ್ಲ. ಇವಾಗ ಇಲ್ಲದೆ ಇರೋದಕ್ಕೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಂಗಾಗಿ ಎಲ್ಲನೂ ಮಾಡಿ ಮುಗಿಸಿದ್ದೀನಿ. ಇವಾಗ ನಮ್ಮಮ್ಮ ಅದೇ ಹೇಳ್ತಿತ್ತು, ಏನು ಮಾಡಬೇಡ, ಎಲ್ಲನೂ ಇಟ್ಟಿರು ಬಂದು ನಾನು ಮಾಡ್ತೀನಿ ಅಂತ ಇತ್ತು. ಏನಪ್ಪ ಅಂದರೆ ಇವಾಗ ಅದೇ ಸಪ್ರೇಟ್ ಇರ್ತಾರಲ್ಲ ನೋಡಿ, ಇವಾಗ ಹೊರ್ಗಡೆ ಅಮ್ಮನ ಮನೇಲೂ ಇರಲ್ಲ, ಹಸ್ಬೆಂಡ್ ಮನೇಲೂ ಇರಲ್ಲ, ಸಪ್ರೇಟ್ ಆಗಿರ್ತಾರಲ್ಲ ನೋಡಿ, ಅವ್ರುಗಳೆಲ್ಲ ಆರಾಮಾಗಿ ಪಾಪು ಆಗೋ ತನಕನೂ ಅವರೇ ಕೆಲಸ ಮಾಡ್ಕೋತಿರ್ತಾರೆ ಎಲ್ಲನೂ. ಸೊ ಹಂಗಾಗಿ ನಾನು ಇದೊಂಚೂರು ಇಷ್ಟೆಲ್ಲ ಮಾಡಿದ್ರೆ ಏನೂ ಆಗಲ್ಲ ಅಂದ್ಬಿಟ್ಟು ಎಲ್ಲನೂ ಮಾಡಿದ್ದೀನಿ. ಆಮೇಲೆ ಇದನ್ನೇ ಸ್ವಲ್ಪ ಇನ್ನೂ ನಾನು ಕಂಟಿನ್ಯೂ ಮಾಡಬೇಕು, ಇನ್ನೊಂದು ಪಾಪು ಆಗೋ ತನಕ ಇದನ್ನೇ, ಈ ರೋಟೀನ್ನೇ ನಾನು ಫಾಲೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನನಗೆ ಈ ಸರಿ ಇವಾಗ ಹತ್ತತ್ರ ನನಗೆ 7.5-8 ತಿಂಗಳಾಗಕ್ಕೆ ಬಂದೈತಲ್ವಾ, ಯಾಕೋ ಗೊತ್ತಿಲ್ಲ ಒಂದು ಬೈಕೇನೂ ಆಗಿಲ್ಲ. ನನಗೆ ಒಂದು ತಿಂಡಿನೂ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಇವತ್ತು ತಂದ್ಕೊಡಿ ಅಂತ ಅನಿಸೇ ಇಲ್ಲ. ಅದೇನಕ್ಕೂ ಅಪ್ಪ ಗೊತ್ತಿಲ್ಲ. ಅದೇ ನಮ್ಮ ಸಿರಿ ಪ್ರೆಗ್ನೆಂಟಲ್ಲಿ ನೋಡಿದ್ರೆ ಯಾವಾಗ 1 ತಿಂಗಳು 2 ತಿಂಗಳು ಆಯಿತು ಅಂತ ಗೊತ್ತಾಯಿತು, ಅಲ್ಲಿಂದ ಹಿಡಿದು ಡೆಲಿವರಿ ಆಗೋ ತನಕ, ಅಂದರೆ ಡೆಲಿವರಿ ಹಿಂದಿನ ದಿನವೂ ಕೂಡ ಐಸ್ ಮ್ಯಾಜಿಕಲ್ಲಿ ಮಶ್ರೂಮ್ ಚಿಲ್ಲಿ ಮತ್ತು ಮಿಲ್ಕ್ ಶೇಕ್ ಎಲ್ಲ ತರಿಸ್ಕೊಂಡು ಕುಡ್ದಿದ್ದೆ, ತಿಂದಿದ್ದೆ. ಬಟ್ ಈ ಸರಿ ಏನು ಕತೆನೇ ಏನೋ ಗೊತ್ತಿಲ್ಲ, ತಿನ್ನೋ ಊಟನೇ ಸರಿಯಾಗಿ ತಿನ್ನೋಕ್ಕಾಗ್ತಿಲ್ಲ, ಆಸೆನೇ ಬರ್ತಿಲ್ಲ, ಆ ಥರ ಆಗ್ಬಿಟ್ಟೈತೆ. ಏನು ಇದುವರೆಗೂ ನಾನು ತರಿಸ್ಕೊಂಡು ತಿಂದೇ ಇಲ್ಲ, ಅಷ್ಟರ ಮಟ್ಟಿಗೆ ಆಗ್ಬಿಟ್ಟಿದ್ದೀನಿ. ಬೇಕಾದರೆ ಮನೇಲೇ ಯಾರಾದರೂ ನಮ್ಮ ಅಪ್ಪ ಅವ್ರು ಏನಾದರೂ ತಿನ್ನೋಕ್ಕೇನಾದರೂ ತಂದುಕೊಡ್ಲ ಬೇಕಂದರೆ ಅದು ಬೇಡ ಅನಿಸ್ಬಿಟ್ಟೈತೆ. ಆ ರೇಂಜ್ಗೆ ಯಾಕೋ ಈ ಸರಿ ಏನು ತಿನ್ನಬೇಕು ಕುಡಿಬೇಕು ಅಂತ ಅನ್ನಿಸ್ತಾನೆ ಇಲ್ಲ, ಹಂಗಾಗ್ಬಿಟ್ಟೈತೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಈ ರೀತಿ ಬೇರೆಯವ್ರಿಗೆ ಅನಿಸಿರಲ್ಲ ಅನಿಸುತ್ತೆ. ಇಷ್ಟೊತ್ತಿಗೆ ಆಲ್ರೆಡಿ ಎಲ್ಲರೂ ಅದು ಇದು ಅಂದ್ಕೊಂಡು ತಿಂದು ಕುಡ್ದು ಇದು ಮಾಡಿರ್ತಾರೆ. ಬಟ್ ನನಗೇನು ಏನು ತಿನ್ನಬೇಕು ಒಂದು, ಅದೇ ಇವಾಗ ಈ ರೀತಿ ಮಳೆ ಬರ್ತಾ ಇದೆ, ಮೋಡ ಆಗಿದೆ, ಚಳಿ ಚಳಿ ಈ ಥರ ವೆದರ್ ಇದ್ದರೆ ನಾನು ಮಾಮೂಲಿಯಾಗಿ ಪ್ರೆಗ್ನೆಂಟ್ ಆಗಿಲ್ಲದೆ ಇದ್ದಾಗಲೇ ಬಜ್ಜಿ ಬೋಂಡ ಮಸಾಲೆ ಅದು ಇದು ಅಂದ್ಕೊಂಡು ತರಿಸ್ಕೊಂಡು ತಿಂತಿದ್ದೆ. ಬಟ್ ಇವಾಗ ಪ್ರೆಗ್ನೆಂಟ್ ಆಗಿದ್ರೂ ಕೂಡ ಏನು ತಿನ್ನಬೇಕು ಅಂತ ಅನ್ನಿಸ್ದೇನೆ ಇರೋಷ್ಟು ಹಂಗಾಗ್ಬಿಟ್ಟೈತೆ. ಹಾಗೆ ಇವಾಗ ಒಂದು 4-5 ಡೇಸಿಂದ ಯಾಕೋ ಜಾಸ್ತಿ ಬೆನ್ನೋವು ಸ್ಟಾರ್ಟ್ ಆಗಿಬಿಟ್ಟೈತೆ ನನಗೆ. ಬೆನ್ನೋವು ಮತ್ತು ಸೊಂಟ ನೋವು ಸಿಕ್ಕಾಬಟ್ಟೆ ಜಾಸ್ತಿ ಆಗಿಬಿಟ್ಟೈತೆ. ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೂ ಸಾಕು ಸಿಕ್ಕಾಬಟ್ಟೆ ಬೆನ್ನೋವು ಬರುತ್ತೆ. ಮತ್ತು ಇನ್ನು ನೈಟ್ ಟೈಮ್ ಅಂತೂ ನಾನು ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ. ಲೆಫ್ಟ್ ಸೈಡಿಗೆ ತಿರ್ಕೊಂಡ್ರೂ ನಿದ್ದೆ ಬರೋಲ್ಲ, ರೈಟ್ ಸೈಡಿಗೆ ತಿರ್ಕೊಂಡ್ರೂ ನಿದ್ದೆ ಬರೋಲ್ಲ, ಸ್ಟ್ರೈಟ್ ಮಲ್ಕೊಂಡ್ರೂ ಸೊಂಟ ನೋವುತ್ತೆ, ಹೆಂಗೆ ತಿರ್ಕೊಂಡು ಮಲ್ಕೊಳ್ಳೋಕ್ಕೆ ಆಗ್ತಿಲ್ಲ, ಆ ಥರ ಪೇಯ್ನ್ ಬಂದ್ಬಿಟ್ಟೈತೆ. ಇವಾಗ ನೆಕ್ಸ್ಟ್ ಹೆಂಗಿದ್ರು ಹಾಸ್ಪಿಟಲ್ಗೆ ಚೆಕಪ್ಗೆ ಹೋಗ್ತೀನಲ್ಲ, ಅವಾಗ ಹೇಳ್ಬೇಕು, ನೋಡಬೇಕು ಏನು ಅಂತ. ಈ ಥರ ನಮ್ಮ ರಿಲೇಟಿವ್ಸು, ನಮ್ಮ ಅಕ್ಕ, ನಮ್ಮ ಸಿಸ್ಟರ್ಗೆ, ಇವ್ರಿಗೆ ಯಾರಿಗಾದ್ರೂ ಹೇಳಿದ್ರೆ ಅವರೆಲ್ಲ ಈ ಥರ ಬ್ಯಾಕ್ ಪೇಯ್ನ್ ಬಂದರೆ ಬೇಗ ಡೆಲಿವರಿ ಆಗಿಬಿಡುತ್ತೆ ಅಂತ ಬೇರೆ ಅಂತಾರೆ. ಅದು ಬೇರೆ ಚಿಂತೆ ನನಗೆ ಈಗ ಆಲ್ಮೋಸ್ಟ್ ಈ ತಿನ್ನೋದು ಕುಡಿಯೋದು ಒಂದು ಏನೂ ಆಸೆ ಇಲ್ಲ. ಬಟ್ ಒಂದು ತಲೆಯಲ್ಲಿರೋದೇನು ಅಂದರೆ, ನಂದು ಕೆಲವೊಂದಷ್ಟು ಫೋಟೋಶೂಟ್ದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಮುಗಿದ ಮೇಲೆ ಬೇಕಾದ್ರೆ ಯಾವಾಗಾದರೂ ಆಗಲಿ, ಅದಾಗೋ ತನಕ ಆಗದೇ ಇದ್ದರೆ ಸಾಕು ಅನಿಸೈತೆ ನನಗಿವಾಗ. ಹಾಗೆ ಇವಾಗ ಟೈಮ್ ಬಂದು 11:15 ಆಗಿದೆ. ನಮ್ಮಮ್ಮ ಮತ್ತೆ ಫೋನ್ ಮಾಡಿದ್ದೆ ನಾನು, ಅಲ್ಲಿ ಸಿಕ್ಕಾಬಟ್ಟೆ ಮಳೆ ಅಂತೆ, ಅಲ್ಲಿ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿದ್ದು. 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ನೆನ್ನೆ ಹೋಗಿದ್ದು. ಬಟ್ ಅಲ್ಲಿ ತುಂಬ ಮಳೆ ಇರೋದ್ರಿಂದ ಇನ್ನೂ ಹೊರಟಿದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬರೋಷ್ಟೊತ್ತಿಗೆ ಸಂಜೆ 4-5 ಗಂಟೆನೇ ಆಗ್ಬೋದು. ಇವಾಗ ಸದ್ಯಕ್ಕೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ನೆನ್ನೆನೇ ಮಾಡಿ ಇಟ್ಬಿಟ್ಟು ಹೋಗಿತ್ತು, ಅದೇ ಇದೆ. ಅದಕ್ಕೆ ಜಸ್ಟ್ ರೈಸ್ ಮಾಡಿ ಸೀರೆ ಬಂದಮೇಲೆ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕಷ್ಟೆ. ಫ್ರೆಂಡ್ಸ್, ಇವಾಗ ನಮ್ಮಮ್ಮ ಊರಿಂದ ಬಂದಿತ್ತು. ಸೊ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಫೋನ್ ಮಾಡಿಸಿತ್ತು, ಗಾಡಿ ತೊಗೊಂಡು ಬಾ ಲಗೇಜ್ ಐತೆ ಅಂತ. ನಮ್ಮ ಸುಬ್ಬಿ ಹೋಗುವಾಗಲೂ ವೀಡಿಯೋ ಮಾಡಿಬಿಟ್ಟವಳೆ. ಬೀಳ್ಸ್ಬಿಟ್ಟಿ ಆಮೇಲೆ ಫೋನ್ನ
ಕೋಳಿ ಕೂತು ಆಫ್ ಮಾಡು ಸಾಕು ಬೇಡ. ನಮ್ಮ ಸಿರಿ ಸ್ಕೂಲಿಂದ ಬಂದ ತಕ್ಷಣನೇ ಕೇಳ್ತಿದ್ಲು ಅಜ್ಜಿ ಬಂದಿಲ್ವಾ ಅಂತ. ಆಮೇಲೆ ಇವಾಗ ಬಂದಮೇಲೆ ಬಂದ ತಕ್ಷಣ ಬ್ಯಾಗ್ ಓಪನ್ ಮಾಡಿಸಿ ನನಗೋಸ್ಕರ ಏನೇನು ತಗೊಂಡು ಬಂದಿದ್ಯಾ ತೋರಿಸು ಅಂದ್ಕೊಂಡು ಎಲ್ಲನೂ ಓಪನ್ ಮಾಡಿಸ್ಕೊಂಡು ತಿಂತಾ ಇದ್ದಾಳೆ. ಮ್ಯಾಂಗೋ ಜ್ಯೂಸ್ ತಂದಿದ್ದಾ? ಮ್ಯಾಂಗೋ ವಾವ್, ಇದೆ ಎಲ್ಲಿದು? ಅದು ಚೆನ್ನಾಗಿಲ್ಲ. ಯಾವುದು ಇದು ಚೆನ್ನಾಗಿ ನಾನು ಕುಡಿಯಕ್ಕಿಲ್ಲ. ಹೆಂಗ್ ಬಿಚ್ಚೋದು? ಹಿಂಗೆ ವಾ ಬಿಚ್ಚು. ವಾವ್ ಅಜ್ಜಿ. ಹಾಗೆ ಫ್ರೆಂಡ್ಸ್, ನಮ್ಮಮ್ಮ ಅಲ್ಲಿ ಯಾರೋ ಈ ಸ್ವೀಟ್ನ ತಗೋತಿದ್ರಂತೆ. ನೋಡಿಬಿಟ್ಟು ನಮಗೂ ಅಂತ ಹೇಳ್ಬಿಟ್ಟು ಒಂದು ತೊಗೊಂಡೈತೆ, ಕ್ಯಾಶ್ಯೂ ಬರ್ಫಿ ಅಂತ. ನಾನು ಇದುವರೆಗೂ ಇದನ್ನು ಟೇಸ್ಟೇ ಮಾಡಿರಲಿಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಒಂದು ತಿಂತಿದ್ರೆ ಎಲ್ಲನೂ ತಿಳ್ಕೊಳ್ಳೋಣ ಅನ್ನಿಸ್ತಾ ಇತ್ತು. ಸಖತ್ತಾಗಿದೆ ಮಾತ್ರ. ಎಸ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.